ವೀಕ್ಷಕರೇ, ನಾನು ಚಂದ್ರಶೇಖರ್ TV7 ನ್ಯೂಸ್ಗೆ ತಮಗೆ ಸ್ವಾಗತ. ಇಂದು ನಾನು ಸುಲ್ತಾನ್ಪುರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಂದಿದ್ದೇನೆ. ಇಲ್ಲಿಯ ವಿಷಯ ಏನಂದರೆ ಶಿಕ್ಷಣದ ಬಗ್ಗೆ, ಇಲ್ಲಿನ ಮಹತ್ವವೇನು, ಇಲ್ಲಿ ಗುರುಗಳು ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಮಕ್ಕಳಿಗೆ ಪ್ರೇರಣೆಯಾಗಿದೆ ಅನ್ನೋದನ್ನು ಕುರಿತು ಈ ಒಂದು ವಿಷಯವನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟರೆ ಒಳ್ಳೆಯದನ್ನು ಎಲ್ಲರಿಗೂ ತೋರಿಸುವಂತಾಗುತ್ತೆ ಅನ್ನೋ ಒಂದು ಒಂದೇ ಉದ್ದೇಶಕ್ಕಾಗಿ ಇದು ಮಾಡ್ತಾ ಇದ್ದೀನಿ. ಶಿಕ್ಷಣದ ಬಗ್ಗೆದಾಗ, ಶಿಕ್ಷಣ ಅಂದರೆ ಏನು? ಶಿಕ್ಷಣ ಅಂದರೆ ಒಂದು ಅದ್ಭುತವಾದ ಆನೆಯಾಗಿ ಹಲವರು ಕಾಲು ಹಿಡಿದು ಕಂಬ ಎಂದರು, ಬೆನ್ನು ಹಿಡಿದು ಗೋಡೆ ಎಂದರು, ಕಿವಿ ಹಿಡಿದು ಮರ ಎಂದರು, ಬಾಲ ಹಿಡಿದು ಹಗ್ಗ ಎಂದರು. ಇದೇ ರೀತಿ ಹುಟ್ಟುವಿನಿಂದ ಮಗು ಸಾಯುವವರೆಗೂ ಮಾಡುವ ಪ್ರತಿಯೊಂದು ಕಾರ್ಯವೇ ಶಿಕ್ಷಣ ಎಂದರು ಮಹಾತ್ಮ ಗಾಂಧಿ. ಶಾಲೆಯಲ್ಲಿ ಓದಿ ಶಾಲೆಯ ಶಿಕ್ಷಣ ಎಂದು ಹೇಳಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದೇ ರೀತಿ ಓದಿಗೆ ಮಹತ್ವ ಕೊಟ್ಟಂಥ ಅಬ್ದುಲ್ ಕಲಾಂಜಿ ಅವರು. ಎಲ್ಲರಿಗೂ ಈ ಶಿಕ್ಷಣ ಪ್ರೇರಣೆ ಆಗಬೇಕಾದರೆ ಇಂಥದ್ದೊಂದು ಶಾಲೆಗೆ ನೀವು ಭೇಟಿ ಕೊಟ್ಟು ತಮಗೆ ತಿಳಿಸುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ. ಖಾಸಗಿ ಶಾಲೆಗಳ ವ್ಯಾಮೋಹದ ನಡುವೆ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗುತ್ತಿವೆ ಅನ್ನೋ ಆತಂಕದ ಮಾತುಗಳನ್ನು ನಾವು ಆಗಾಗ ಕೇಳ್ತಾನೆ ಇರ್ತೇವೆ. ಆದರೆ ಇಲ್ಲೊಂದು ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವಂತೆ ಬೆಳೆದು ನಿಂತಿದೆ. ಶಿಕ್ಷಕರ ಇಚ್ಛಾಶಕ್ತಿ ಹಾಗೂ ದಾನಿಗಳ ನೆರವಿದ್ದರೆ ಸರ್ಕಾರಿ ಶಾಲೆಯನ್ನು ಕೂಡ ಹೇಗೆ ಮಾದರಿಯಾಗಿ ರೂಪಿಸಬಹುದು ಎಂಬುದಕ್ಕೆ ಕಲಬುರಗಿಯ ಈ ಶಾಲೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಹೌದು, ಇದು ಕಲಬುರಗಿ ಜಿಲ್ಲೆಯ ತಾಜಾ ಸುಲ್ತಾನಪುರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. 1951ರಲ್ಲಿ ಆರಂಭವಾದ ಈ ಶಾಲೆ ಒಂದು ಕಾಲದಲ್ಲಿ ಖಾಸಗಿ ಶಾಲೆಗಳ ಪೈಪೋಟಿಗೆ ಸಿಲುಕಿ ಕಳೆಗುಂದಿತ್ತು. ಆದರೆ ಯಾವಾಗ ಡಾಕ್ಟರ್ ವಿಠಲ್ ವಗ್ಗನ್ ಅವರು ಮುಖ್ಯ ಗುರುಗಳಾಗಿ ಇಲ್ಲಿಗೆ ವರ್ಗಾವಣೆಗೊಂಡು ಬಂದರೂ ಶಾಲೆಯ ರೂಪರೇಷೆಯೇ ಬದಲಾಗಿ ಹೋಯಿತು. ಕತ್ತೆತ್ತಿ ಮೋಡಿತ ಬಳಿ ಕೊಂಡಾಡುವುದು ಭಕ್ತಿ ಅಂತಿರುವುದು ನಮ್ಮದು ಭಕ್ತಿ. ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ಮಳೆಯ ವಿಜಯತುರಿ ಬೆಲ್ಲ ಸಕ್ಕರೆಯಾಗುವ ದೀನ ದುರ್ಬಲರಿಗೆ ಎಲ್ಲರೊಂದಾಗೂ ಮಂಕುತಿಮ್ಮ. ಮೊದಲು ಎಲ್ಲ ಶಿಕ್ಷಕರ ವಿಶ್ವಾಸ ಗಳಿಸಿದ ಮುಖ್ಯ ಗುರುಗಳು ಹಳೆಯ ಕಟ್ಟಡವನ್ನು ನೆಲಸಮ ಮಾಡಿ KKRDB ಅಧ್ಯಕ್ಷರಾಗಿದ್ದ ದತ್ತಾತ್ರೇಯ ಪಾಟೀಲ್ ಹಾಗೂ ಮೇಯರ್ ವಿಶಾಲ್ ದರ್ಗಿ ಅವರ ನೆರವಿನಿಂದ ಹೊಸ ಕಟ್ಟಡವನ್ನು ನಿರ್ಮಾಣವನ್ನು ಮಾಡಿದರು. ಕೇವಲ ಸರ್ಕಾರದ ಅನುದಾನ ಮಾತ್ರವಲ್ಲ, ಊರಿನ ದಾನಿಗಳು ಹಾಗೂ ಸ್ವತಃ ಶಿಕ್ಷಕರೇ ಕೈ ಜೋಡಿಸಿದ್ದರಿಂದ ಶಾಲೆಗೆ ಸ್ಮಾರ್ಟ್ TV, ಮೈಕ್ ಸೆಟ್, ಟೇಬಲ್, ಕುರ್ಚಿಗಳು ಸೇರಿದಂತೆ ಬರೋಬ್ಬರಿ 10 ಲಕ್ಷ ರೂಪಾಯಿ ಮೌಲ್ಯದ ಭೌತಿಕ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ. ನನ್ನ ಹೆಸರು ಡಾಕ್ಟರ್ ವಿಠಲ್ ವಗ್ಗನ್ ಅಂತೇಳಿ. ಈ ಸ್ಕೂಲ್ ಬಗ್ಗೆ ಅದ ಮತ್ತು ಎಜುಕೇಷನ್ ಶಿಕ್ಷಣ ಬಗ್ಗೆದಾಗ ತಾವು ಏನನ್ನು ಹೇಳ್ತೀರಿ, ಏನೇನು ಮಾಡಿದ್ದೀರಿ, ಮುಂದೆ ಏನು ಮಾಡಬೇಕು, ಮಕ್ಕಳ ಭವಿಷ್ಯದ ಬಗ್ಗೆದಾಗ ತಾವು ಒಂದೆರಡು ವಿಷಯಗಳ ಹಂಚ್ಕೊಳ್ಬೇಕು ಸರ್. ಥ್ಯಾಂಕ್ ಯು ಸರ್. ಪ್ರೇಕ್ಷಕ ಬಂಧುಗಳಿಗೆ ನನ್ನ ನಮಸ್ಕಾರ. ನಾನು ಡಾಕ್ಟರ್ ವಿಠಲ್ ವಗ್ಗನ್ ಅಂತೇಳಿದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಲ್ತಾನ್ಪುರದ ಪ್ರಭಾರಿ ಮುಖ್ಯ ಗುರುಗಳು. ನಾನು 2019 ಈ ಶಾಲೆಗೆ ಬಂದಾಗ ಇಲ್ಲಿ ಯಾವುದೇ ಒಂದು ದೊಡ್ಡ ಗಿಡ ಬಿಟ್ಟರೆ ಯಾವುದೇ ಗಿಡಗಳಿದ್ದಿದ್ದಿಲ್ಲ. ಆಮೇಲೆ ಈ ಬಿಲ್ಡಿಂಗ್ ಇದ್ದಿದ್ದಿಲ್ಲ. ಯಾವುದೂ ಗೋಡೆ ಬರಹಗಳಾಗಲಿ ರೆಕಾರ್ಡ್ಸ್ ಆಗಲಿ ಸಿಸ್ಟಮ್ಟಿಕ್ಕಾಗಿ ಇದ್ದಿಲ್ಲ. ಬಂದ ತಕ್ಷಣ ನಾನು ವಾಸ್ತವಿಕವಾಗಿ ಒಂದು ಡಿಸೈಡ್ ಮಾಡಿದೆ. ಚನ್ನಬಸಪ್ಪ ಮುದೋಳ ಸರ್ತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ರು. ಸರ್ ಆ ಸಾಲಿ ಚೆನ್ನಾಗಿಲ್ಲ, ನಾನು ವಾಲ್ ಅಂದೆ. ಆವಾಗ BO ಅವರು ಒಂದು ವಾರ ಕೆಲಸ ಮಾಡಿ ನೀವೇನಾದರೂ ಚೇಂಜ್ ಮಾಡ್ಬೋದು ಅಲ್ಲಿ ಅಂದರು. ಇಲ್ಲ ಸರ್, ನನಗೆ ಭಯ ಆಗ್ತದೆ ಒಲ್ಲಂದೆ. ಆದರೆ ಅವ್ರು ಒಂದು ಮಾತು ಹೇಳಿದ್ರೆ ಚನ್ನಬಸಪ್ಪ ಮುದೋಳ ಸರ್, ನೀವೇ ಮಾಡಲ್ಲ ಅಂದರೆ ಯಾರಿಂದನೂ ಸಾಧ್ಯ ಇಲ್ಲ, ನೀವು ಮಾಡ್ಬೋದು. ಯಾಕಂದ್ರೆ ಸಾಧನೆಗೆ ಅಸಾಧ್ಯವಾದ ಯಾವುದಿಲ್ಲ, ಸಾಧಿಸೋ ಛಲ ಇರಬೇಕು, ಅದು ಛಲ ನಿಮ್ಮಲ್ಲಿದೆ ಅಂದರು. ಸರಿ ಸರ್, ಪ್ರಯತ್ನ ಮಾಡ್ತಿತ್ತು. ವಾಪಸ್ ಬಂದೆ ಸರ್. ಎಲ್ಲ ಸ್ಟಾಫ್ದವ್ರು ಮೀಟಿಂಗ್ ಕರೆದೆ. ನನ್ನ ಸ್ಟಾಫ್ ನನ್ನ ಪ್ರಾಪರ್ಟಿ ಸರ್, ನನ್ನ ಆಸ್ತಿ ಅಂದರೆ ಯಾವುದು ನನ್ನ ಸ್ಟಾಫ್. ಯಾಕಂದರೆ ನಾನು ₹1 ಹಿಡ್ಕೊಂಡು 50,000 ರೂಪಾಯಿವರೆಗೂ ಕೇಳಿದ್ರು ಕೂಡ ನಾವು ಹಾಕೋಣ ಅಂದ್ರೆ ಎಸ್ ಅಂತಕ್ಕಂಥ ಮನಸ್ಥಿತಿ ಇತ್ತು. ಅದಕ್ಕೆ ಅವ್ರಿಗೆ ಹೇಳಿದೆ, ನಾವು ಅಧಿಕಾರಿಗಳಿಗಂಜಿ ಯಾರೋ ಜನಪ್ರತಿನಿಧಿಗಳಂದು ಕೆಲಸ ಮಾಡೋದು ಬೇಡ, ನಾವು ನಮ್ಮ ಮನಸ್ಸಿಗಂಜಿ ಕೆಲಸ ಮಾಡೋಣ ಅಂದರೆ ನಾನು ಇಲ್ಲಿ ಮಾಡ್ತೀನಿ ಅಂತ. ಎಸ್ ಸರ್, ನಾವು ಸಹಕಾರ ಕೊಡ್ತಿದ್ದೀವಿ. ನಾವು ಇವತ್ತಿನ ದಿವಸ KKRDB ನಿಕಟಪುರ ಅಧ್ಯಕ್ಷರಾಗಿರ್ತಕ್ಕಂಥ ದತ್ತಾತ್ರೇಯ ಪಾಟೀಲ್ ಅವರಿಗೆ ಮತ್ತು ನಿಕಟಪುರ ಮೇಯರ್ ಆಗಿರ್ತಕ್ಕಂಥ ವಿಶಾಲ್ ದರ್ಗಿ ಅವ್ರಿಗೆ ನೆನೆಸಬೇಕಾಗುತ್ತೆ. ನಾನೊಂದು ರೆಪ್ರೆಸೆಂಟೇಷನ್ ಕೊಟ್ಟೆ KKRDB ಅಧ್ಯಕ್ಷರಿಗೆ ವಿಶಾಲ್ ದರ್ಗಿ ಅವ್ರ ನೇತೃತ್ವದಲ್ಲಿ. 15 ದಿನದಲ್ಲಿ ಇದು ಹಳೆ ಬಿಲ್ಡಿಂಗ್ ಎಲ್ಲ ತುಂಬ ಕೆಟ್ಟೋಗಿತ್ತು. ಈ ಬಿಲ್ಡಿಂಗ್ ಡೆಮಾಲಿಷ್ ಮಾಡಿ ನಮ್ಗೆ ಒಳ್ಳೆ ಸುಸಜ್ಜಿತವಾಗಿರ್ತಕ್ಕಂಥ 2 ಬಿಲ್ಡಿಂಗ್ ಮಾಡಿಕೊಟ್ರು KKRDB ಚೇರ್ಮನ್. ಅದು KKRDBಗೆ ಮತ್ತು ಅಧ್ಯಕ್ಷರಿಗೆ ಧನ್ಯವಾದ ಸಲ್ಲಿಸಿದೆ. ಅದಾದ ನಂತರ ಈ ಗೋಡೆ ಬಾರಗಳನ್ನು ನಾವೇ ಮಾಡೋಣ ಅಂತೇಳಿದು ನಾನೇ ಸ್ವತಃ ಗೋಡೆ ಬಾರಗಳ ಕೈಯಾಗಿ ಹಿಡಿದೆ. ನನ್ನ ಸ್ಟಾಫ್ದವರು ಸಹಕಾರ ಮಾಡ್ತಾರೆ. ಹೀಗೆ ಒಂದೊಂದು ಮಾಡ್ತಾ 2019ರಿಂದ ಫಸ್ಟ್ ಏನು ಮಾಡಿದ್ವಿ ಅಂದರೆ, ನಾವು ಮಕ್ಕಳಿಗೆ ಆಕರ್ಷಿತರಾಗಬೇಕಾದ್ರೆ ನಾವು ನಮ್ಮ ಬರ್ತ್ಡೇ ದಿವಸ ಎಲ್ಲ ಮಕ್ಕಳು ಡಿಫ್ರೆಂಟಾಗಿ ಸ್ವೀಟ್ ಕೊಡೋದು ಡಿಸೈಡ್ ಮಾಡಿದ್ವಿ. ಯಾವುದೇ ಟೀಚರ್ ಬರ್ತ್ಡೇ ಇರಲಿ
ಆಮೇಲೆ ಯಾವುದೇ ರಾಷ್ಟ್ರೀಯ ಹಬ್ಬ ಇರಲಿ ಅದು ನನ್ನ ಕಡೆಯಿಂದ ಸ್ವೀಟ ಪಲಾವ್ ಮಾಡ್ತಕ್ಕಂಥದ್ದು ಮಕ್ಕಳ ಆಕರ್ಷಿತ ಮಾಡಿದ್ವಿ. ಮತ್ತು ಇಲಾಖೆಯ ನಮ್ಗೆ ಒಂದೊಂದು ಪ್ಲಸ್ ಪಾಯಿಂಟ್ ಏನಾಗಿದೆ ಸರ್ ಅಂದರೆ ಇಲಾಖೆಯ ಈ ಮೊಟ್ಟೆ ಮತ್ತು ಬಾಳೆಹಣ್ಣಿನ ಕಾರ್ಯಕ್ರಮ ಇದೆಯಲ್ಲ ಇದು ನಮಗೆ ತುಂಬ ಅನುಕೂಲ ಆಗಿದೆ. ನಮಗೂ ಒಂದು ಸಹಕಾರ ಆಯ್ತು ಅದರಿಂದ ಏನಂದರೆ ಮಕ್ಕಳ ಹಾಜರಾತಿ ಹೆಚ್ಚಾಗಿ. ಆವಾಗ ನಾವು ಅದಾದ ನಂತರ ಏನು ಮಾಡಿದ್ವಿ ಎಲ್ಲ ಮಕ್ಕಳಿಗೆ ಕೂಡ ನೋಟ್ಬುಕ್ ಪೆನ್ನ ಪೆನ್ಸಿಲ್ ಶಾರ್ಪ್ನರ್ ನಾವೆಲ್ಲರೂ ಸ್ಟಾಫ್ದವ್ರು ಹಾಕಿ ತಂದುಬಿಟ್ಟು 2 ರೂಳ ಸಿಂಗಲ್ ರೂಳ ಮತ್ತು 4 ರೂಳಿಂದು ಫ್ರೀಯಾಗಿ ಕೊಡ್ತಕ್ಕಂಥ ಮಾಡಿಬಿಟ್ಟಿವಿ. ಸೊ ಆವಾಗ ಮಕ್ಕಳು ನಮ್ಮಲ್ಲಿ ನೋಟ್ಬುಕ್ ಇಲ್ಲ ಪೆನ್ ಇಲ್ಲ ಪೆನ್ಸಿಲ್ ಇರ್ತಕ್ಕಂಥ ಸಬೂಬನ್ನು ಬಿಟ್ಟುಬಿಟ್ಟು ಬರೋದು ತಾನೇ ತೊಗೊಂಡು ಹೋಗ್ತಾರೆ. ಇಲ್ಲಿ ಪೆನ್ನ ಪೆನ್ಸಿಲ್ ಇರ್ತವೆ, ಮ್ಯಾಲೆ ನೋಟ್ಬುಕ್ ಇರ್ತಾವೆ, ತೊಗೊಂಡು ಹೋಗ್ಬಿಡ್ತಾರೆ. ಇದಾದ ನಂತರ ಟೀಚರ್ಸ್ಗೆ ಇದು ವಾತಾವರಣ ಚೇಂಜ್ ಮಾಡೋಣ ಅಂತ ಏನು ಗೋಡೆ ಬರಗಳು ಮಾಡೋಣ ಅಂದರೆ ಎಲ್ಲರೂ ಒಂದು 3,000 ರೂಪಾಯಿ ಹಾಕೋಣ. 3,000 ರೂಪಾಯಿ ಹಾಕಿ ಫಸ್ಟ್ ಗೋಡೆ ಬರೋ ಚಾಲು ಮಾಡಿದ್ವಿ. ಅದಾದ ನಂತರ ಮತ್ತೆ 2 ವರ್ಷ ಆದ ನಂತರ ಮತ್ತೆ ಗೋಡೆ ಬರೋ ಸಲುವಾಗಿ 3,000-4,000 ರೂಪಾಯಿ ಹಾಕಿಬಿಟ್ಟು ಇವತ್ತು ನಾವು ಯಾವ ಮಟ್ಟಕ್ಕೆ ಬಂದೀವಿ ಸರ್ ಅಂದರೆ ಸಂತೋಷ್ ಅಂತ ನಮ್ಮೊಬ್ಬರು ಟೀಚರ್ ಅದಾರ. ಅವರು 45,000 ರೂಪಾಯಿದು 4.5 ಕ್ವಿಂಟಲ್ ಗೇಟ್ ಮಾಡಿಸ್ಕೊಟ್ರು. ಗೇಟ್ ಆದ ತಕ್ಷಣ ನಮ್ಮಲ್ಲಿ ನಮ್ಮ ಜಯಶ್ರೀ ಸಜ್ಜನ್ ಅಂತ ಟೀಚರ್ ಅದ ಅವರಂದರು ಸರ್ ನನಗೆ ಹಳೆಯ ಹುಟ್ಟಿದ್ದಾನೆ, ನಮ್ಮ ತಮ್ಮಗೊಂದು ಮಗ ಹುಟ್ಟಾನಂದರು, ಒಂದು 20,000 ರೂಪಾಯಿದು ಸ್ಕ್ಯಾನರ ಪ್ರಿಂಟರ್ ತಂದು ಕೊಟ್ಟರು. ಸೊ ಆಮೇಲೆ ನಮ್ಮ ಹೇಮಲತಾ ಅಹಂಕಾರಿ ಅಂತದರು ಅವರು ಹಸ್ಬೆಂಡ್ ಇದ್ದರು ವೆಂಕಟೇಶ್ ಅಂತೇಳಿ, ಸರ್ ಮಕ್ಕಳಿಗೆ ಮೈಕಿಗೆ ಕಂಡಿಲ್ಲ, ನಾನು ಒಂದು ಮೈಕ್ ಕೊಡ್ರಿ, ನಾನು ಡೆವಲಪ್ಮೆಂಟ್ ಮಾಡ್ತೀನಿ. ಅವರೊಂದು 25,000 ರೂಪಾಯಿ ಮೈಕ್ ಸೆಟ್ಟಿಸ್ಕೊಡ್ರಿ ಸರ್. ವಿಜಯಲಕ್ಷ್ಮಿ ಅಂದರೆ ನಾವು ಸ್ಮಾರ್ಟ್ ಕ್ಲಾಸ್ ಎಲ್ಲ ಸ್ಕೂಲಲ್ಲಿ ಸ್ಮಾರ್ಟ್ ಕಾರ್ಸ್ ಇವೆ. ವಿಜಯಲಕ್ಷ್ಮಿ ಒಳ್ಳೆ ಬಿಲ್ಡಿಂಗ್ ಕಟ್ಟಿದ್ವಿ, ನಿನ್ನ ಮಗಳು ಕೂಡ ಒಳ್ಳೆ ಎಜುಕೇಷನ್ ಮಾಡ್ತಾಯಿದ್ರು ಮಕ್ಕಳು, ನನಗೊಂದು ಟಿ ವಿ ಕೊಡಬೇಕು ನಾನು. ಆಯ್ತು ಸರ್ ಎಷ್ಟು ಬರ್ತದೆ 39,000 ರೂಪಾಯಿ ಸ್ಮಾರ್ಟ್ ಟಿ ವಿಸ್ ಕೊಡ್ತೀವಿ. ಅದು LKGಯಲ್ಲಿ ಶಿಫ್ಟ್ ಮಾಡಿಬಿಟ್ಟಿವಿ. ಅದಾದ ಹೀಗೆ ಎಲ್ಲ ಟೀಚರ್ ಮಲ್ಲೇಶಿಗಂದೆ ಮಲ್ಲೇಶಿಗೆ ಟೇಬಲ್ಗಳಿಲ್ಲ ಏನಿಲ್ಲ, ನೀ ಒಂದು ಟೇಬಲ್ ಕೊಡ್ಬೇಕಲ್ರಿ, ನೀನು ಹುಡುಗಿಯರೆಲ್ಲ ಚೆನ್ನಾಗಿ ಓದ್ಲತ್ತವ ಅಂದೆ. ಎಷ್ಟು ಕೊಡ್ರಿ ಸರ್ 10 ಟೇಬಲ್ ಕೊಡಂದೆ. ಅವರು 20,000 ರೂಪಾಯಿ ಕೊಟ್ಟು 10 ಟೇಬಲ್ ಮಾಡಿಸ್ಕೊಟ್ರು. ಈ ಶಾಲೆಯ ವಿಶೇಷತೆ ಕೇವಲ ಕಟ್ಟಡಕ್ಕಷ್ಟೇ ಸೀಮಿತವಾಗಿಲ್ಲ. ಇಲ್ಲಿನ ಮಕ್ಕಳಿಗೆ ಸಿಗುತ್ತಿರುವ ಸೌಲಭ್ಯಗಳನ್ನು ಕೇಳಿದರೆ ನೀವು ನಿಜಕ್ಕೂ ಅಚ್ಚರಿ ಪಡುತ್ತೀರಿ. ಇಲ್ಲಿನ ಎಲ್ಲ ಮಕ್ಕಳಿಗೆ ಉಚಿತ ನೋಟ್ಬುಕ್, ಪೆನ್, ಪೆನ್ಸಿಲ್ ಅನ್ನು ನೀಡಲಾಗುತ್ತೆ. LKG ಮತ್ತು UKG ಮಕ್ಕಳಿಗೆ ಸ್ವತಃ ಶಿಕ್ಷಕರೇ ಹಣ ಹಾಕಿ ಶೂ, ಸಾಕ್ಸ್, ಡ್ರೆಸ್ ಮತ್ತು ಬ್ಯಾಗ್ ಅನ್ನು ಕೊಡಿಸುತ್ತಿದ್ದಾರೆ. ತಿಂಗಳಿಗೆ 2 ಬಾರಿ ಮಕ್ಕಳಿಗೆ ಸ್ವೀಟ್ಸ್ ಅನ್ನು ನೀಡಲಾಗುತ್ತೆ. 6ರಿಂದ 8ನೇ ತರಗತಿ ಮಕ್ಕಳಿಗೆ ಉಚಿತ ಡಿಕ್ಷನರಿ ಹಾಗೂ ನಿರಂತರ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಎಲ್ಲಕ್ಕೂ ಮಿಗಿಲಾಗಿ ಆರ್ಥಿಕವಾಗಿ ಹಿಂದುಳಿದ ಬಡ ಮಕ್ಕಳಿಗೆ ಶೈಕ್ಷಣಿಕ ಪ್ರವಾಸದ ಸಂಪೂರ್ಣ ಖರ್ಚನ್ನು ಇಲ್ಲಿನ ಶಿಕ್ಷಕರೇ ಭರಿಸುತ್ತಿದ್ದಾರೆ. ಇನ್ನೊಬ್ಬರು ಕುಲಕರ್ಣಿ ಅಂತಿದ್ರು ಸರ್, ಅನಂತ ಕುಲಕರ್ಣಿ ಅಂತರು, ನಂದು ರಿಟೈರ್ಮೆಂಟ್ ಸರಿ ಬಂದ ಅಣ್ಣ ಅಂದರು. ಮತ್ತು ನಮ್ಗೇನು ದಾನ ಕೊಡ್ಬೇಕಲ್ರಿ ಕುಲಕರ್ಣಿ ಅಂದಿದೆ. ಎಲ್ಲ ಕ್ಲಾಸಿಗೆ ಕಟ್ಟಿಗೆ 10 ಕುರ್ಚಿ ಮಾಡಿಕೊಟ್ರಿ ಸರ್. ಅರವಿಂದ್ ಗಂಧೆ ನಮ್ಮ LKG ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸಿಗೆ ಮ್ಯಾಟಿಂಗ್ ಮಾಡಿಕೊಡ್ಬೇಕಲ್ಲಪ್ಪ, ಅವರು ಒಂದು 25,000 ರೂಪಾಯಿ ಕೊಟ್ಟು ಈ ಮ್ಯಾಟಿಂಗೆಲ್ಲ ಅರವಿಂದ್ ಅಂತಕ್ಕಂಥ ಟೀಚರ್ಸ್ ಮಾಡಿಕೊಟ್ಟಿರ್ತಕ್ಕಂಥ. ಹೀಗೆ ಪ್ರತಿಯೊಬ್ಬರು ಮಾಡ್ತಾ ಯಾವ ಮಟ್ಟಕ್ಕೆ ಬಂದಿದೆ ಸರ್, ನಮ್ದು ಇನ್ಕ್ರಿಮೆಂಟ್ ಇದ್ರೂ ಕೂಡ ನಮಗೆ ದೇಣಿಗೆ ಕೊಡ್ತೀವಿ ನಾವು ಸಾಲಿಗೆ ಸರ್. ಆಮೇಲೆ ಈ ರಿವೈಸಲ್ ಪೇ ಸ್ಕೇಲ್ ಆದಾಗ ಅರಿಯರ್ಸ್ ಮಾಡೋದಿರ್ತವೆ ಅಥವಾ DA ಆಗಿರ್ತದೆ, DA ಅರಿಯರ್ಸ್ ಆಗಿರ್ತವೆ. ಆ ಅರಿಯರ್ಸ್ ಬಂದಾಗ ಅದರಾಗಿಟ್ಟು ನಾವು ಮಕ್ಕಳಿಗೆ ದೇಣಿಗೆ ರೂಪದಲ್ಲಿ ಕೊಟ್ಟು ಏನೋ ಒಂದು ಡೆವಲಪ್ಮೆಂಟ್ ಮಾಡ್ತೀವಿ. ಈ ಮನೆ ಮೋತಿಬೆ ಟೀಚರ್ ನಮ್ಗೆ ನಮ್ಮ ಮೊಮ್ಮಗ ಹುಟ್ಟೇನೆ ಸರ್ ಅಂದ್ರೆ ಏನು ಕೊಡ್ತೀನಿ, ನಾ ಏನು ಕೊಡೋತ್ರ ಕೊಡ್ತೀನಿ, ನಮಗೊಂದು 20,000 ರೂಪಾಯಿ ದಾನ ಕೊಡೋ ಅಂತ ಕೊಟ್ಟರು. ಎಲ್ಲ ಟೀಚರ್ಸ್ಗಳದೆ ಮೋತಿಬೆ 20,000 ರೂಪಾಯಿ ಕೊಟ್ಟರೆ ಮತ್ತು ನೀವು 30 ಕೊಡಬೇಕಲ್ಲ ಅಂದೆ. ಸರ್ ಅವರೆಲ್ಲರೂ 3,000 ರೂಪಾಯಿ ಕೊಟ್ಟರು, 50 ಇತ್ತು, ನನಗಿನ್ನ 30,000 ರೂಪಾಯಿ ಕಮ್ಮಿ ಇತ್ತು, ಅದನ್ನು ನಾನು ಹಾಕಿದೆ. 80,000 ರೂಪಾಯಿದಲ್ಲಿ ಸ್ಟೇಜ್ ಮಾಡ್ಕೊಂಡ್ಬಿಟ್ಟೆ ಸರ್ ನಾನು. ಸೊ ಈ ರೀತಿ ನಮ್ಮ ಟೀಚರ್ಸು ಭೌತಿಕ ಸಂಪನ್ಮೂಲಗಳು ಮತ್ತು ಬೋಧನೋಪಕರಣಗಳು ಸಹಿತ ಅವರು ಸ್ವಂತ ದುಡ್ಡಿನಲ್ಲಿ ಮಾಡ್ತಕ್ಕಂಥ. ಆಮೇಲೆ ಇಲ್ಲಿ ಸರ್ ನಾವು ಮಲ್ಲೇಶ್ ಅದಾರ, ಈಗ ಬೆಳಗ್ಗೆ ರಿಬ್ಬನ್ಗಳು ಇವು ರಿಬ್ಬನ್ಸ್ ತಂದ್ರೆ ಸರ್ ನಾಳೆ ಕಾರ್ಯಕ್ರಮಗಳಿಗೆ ಈ ರಿಬ್ಬನ್ಸ್ ಇವು 200-300 ರೂಪಾಯಿ ಏನಾರು ತಂದ್ರಂದ್ರೆ ಸರ್ ಇದು 250 ದುಡ್ಡು ತೋರಿ ಅನ್ನಂಗಿಲ್ಲ ಸರ್ ಯಾರು. ಅದೆಷ್ಟಾಯ್ತು ಹೇಳ, ಬ್ಯಾಡ್ರಿ ಸರ್ ನಮ್ಮ ಮಕ್ಕಳು ತಿನ್ನಿ ಅಂತಾರೆ. ಪ್ರತಿಯೊಂದು ಹೆಣ್ಮಕ್ಳು ಸಹಿತ. ಇನ್ನೊಂದು ವಿಶೇಷ ಏನು ಸರ್ ನಮ್ಮಲ್ಲಿ ನಾವೇನು ಮಾಡಿದ್ವಿ 2019ರಿಂದ ಕಿರಾಣಿ ಅಂಗಡಿಯಿಂದ ಖಾರ ಟೇಸ್ಟ್ ಮಾಡಿದ್ವಿ ಒಂದು ಸಾರಿ. ಆ ಖಾರ ಟೇಸ್ಟ್ ಮಾಡಿದಾಗ ಬಾಯಿ ತಪ್ಪಲಿ ಹತ್ತಲತ್ತು ನಾವು ಡಿಸೈಡ್ ಮಾಡಿದ್ವಿ ಬೇಡ, ಮಾರ್ಕೆಟ್ ಸಮೀಪ ಇದೆ ಅಂತಿದ್ದು ನಾವು ಈ 30 ಕಿಲೋ 40 ಕಿಲೋ ಮೆಣಸಿಕಾಯಿ ತಂದು ಇಲ್ಲೇ ಕಟ್ಟಿ ಮೇಲೆ ಒಣಗಿಸಿ ಖಾರ ಕೊಟ್ಟು ಮಕ್ಕಳಿಗೆ ಅಂಥ ಖಾರ ತಂದು ಹಾಕ್ತಕ್ಕಂಥದ್ದು. ಬೆಳಗ್ಗೆ ನಸಗ್ನ ಒಬ್ಬರು ಟೀಚರ್ ಹೋಗ್ತಾರೆ ಸರ್, ತರಕಾರಿ ಇಲ್ಲೇ ಹೋಲ್ಸೇಲ್ ಅದ, ಅದು APMC ಯಾರ್ಡ್ ಇಲ್ಲೇ ಇದು ಪ್ರಯುಕ್ತ ಫ್ರೆಶ್ ನಿನ್ನೆ ಕಟ್ ಮಾಡಿರ್ತಕ್ಕಂಥ ತರಕಾರಿಗಳು ಇವತ್ತು ತಂದು ಅವರು ಚೆಕ್ ಮಾಡ್ಬೋದು, ಆ ತರಕಾರಿ ಹಾಕ್ತಕ್ಕಂಥ ವ್ಯವಸ್ಥೆ ಮಾಡಿ. ಆಮೇಲೆ ಜವಾಬ್ದಾರಿ ಹಂಚಿಕೆ ಮಾಡಿವಿ ಸರ್. ಏನು ಮೊಟ್ಟೆ ಮತ್ತು ಬಾಳೆಹಣ್ಣಿನ ಜವಾಬ್ದಾರಿ ಮಲ್ಲೇಶಿ ಸರ್ ಅಂತೇಳಿ ಅಂದ್ರೆ ಅವ್ರು ಎಷ್ಟಾಕೆ ಎಕ್ಸ್ಪೆಂಡಿಚರ್ ಆಗಲ್ಲ ಸರ್, ಅವ್ರು ಖರ್ಚು ಮಾಡ್ತಾರೆ. ಆಮೇಲೆ ಈ ತರಕಾರಿ ಈ ಮೆಣಸಿನ್ಕಾಯಿ ಆಗಿರ್ಬೋದು ಇದನ್ನೆಲ್ಲ ಅರವಿಂದ್ ಅಂತಕ್ಕಂಥವ್ರು ಜವಾಬ್ದಾರಿ ಕೊಟ್ಟಿವಿ ಈ ರೀತಿ. ಆಮೇಲೆ ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ನಾವು ಬೆಳಗ್ಗೆ ಸ್ಕೂಲ್ ಆರಂಭ ಆದ ತಕ್ಷಣ ನಮ್ಮ ರೇಷ್ಮಾ ಟೀಚರವರು ಸೂಪರ್ವೈಸಿಂಗ್ ಮಾಡ್ತಾರೆ. ಅಕ್ಕಿ ಚೆನ್ನಾಗಿ ತೊಳೆದಿದ್ದು ಹಸನ್ ಮಾಡಿದಾರಲ್ಲೋ
ಬೇಳೆ ಚೆನ್ನಾಗಿ ಹಸನು ಮಾಡಿದಲ್ಲ 40 ನಿಮಿಷ ಕೂತು ಅವನ್ನೆಲ್ಲ ಹಸನು ಮಾಡಿಸಿ 4-5 ಸಾರಿ ತೊಳಸಿ ಅವನ್ನೆಲ್ಲ ಅಡುಗೆಗೆ ಹಾಕಿ ಅವ್ರು ಮತ್ತೆ ನೆಕ್ಸ್ಟ್ ಸೆಕೆಂಡ್ ಪೀರಿಯಡ್ಗೆ ಅವ್ರ ಕ್ಲಾಸಿಗೆ ಹೋಗ್ತಾರಂತೆ. ಈ ರೀತಿ ಮಕ್ಕಳ ಭೌತಿಕ ಸಂಪನ್ಮೂಲಗಳ ಜೊತೆಗೆ ಅವರ ಆರೋಗ್ಯ, ಶೈಕ್ಷಣಿಕ ಬಲವರ್ಧನೆ ಮತ್ತು ಕಲಿಕೋಪಕರಣಗಳು ಈ ರೀತಿ 4-5 ಆ್ಯಂಗಲ್ದಲ್ಲಿ ನಾವು ಚಿಂತನೆ ಮತ್ತು ಆ ಮಕ್ಕಳ ಬಗ್ಗೆ ಚಿಂತನೆ ಮಾಡುತ್ತಾ ಅದಕ್ಕೆ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ನಾವು ಆ ಮಕ್ಕಳಿಗೆ ಏನು ಬೇಕು ಅನ್ನೋದ್ರ ಬಗ್ಗೆ ನಾವು ನಮ್ಮದು ಶಾಲಾ ಅನುದಾನ ಇರಲಿ, ಶಿಕ್ಷಕರ ಅನುದಾನ ಇರಲಿ, ಅದರ ಜೊತೆಗೆ ಅದಕ್ಕೆ ಏನಾದರೂ ಕಂಬಿದ್ದರೆ ನಮ್ಮ ಕೈಯಿಂದ ಹಾಕಿ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ನಾವು ಶ್ರಮಿಸ್ತಾ ಇದ್ದೀವಿ ಸರ್. ಶಿಕ್ಷಕರ ಈ ನಿಸ್ವಾರ್ಥ ಸೇವೆ ಹಾಗೂ ಸರ್ಕಾರದ ಮೊಟ್ಟೆ ಬಾಳೆಹಣ್ಣು ವಿತರಣೆ ಕಾರ್ಯಕ್ರಮದಿಂದಾಗಿ ಇಂದು ಈ ಶಾಲೆಯಲ್ಲಿ ಮಕ್ಕಳ ಹಾಜರಾತಿ ಗಣನೀಯವಾಗಿ ಹೆಚ್ಚಾಗಿದೆ. ಸದ್ಯ 309 ಮಕ್ಕಳು ಇಲ್ಲಿ ವ್ಯಾಸಂಗವನ್ನ ಮಾಡುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಹಾಗೂ ವಾಚನಾಲಯವನ್ನ ತೆರೆಯುವ ಗುರಿಯನ್ನ ಶಾಲೆ ಹೊಂದಿದೆ. ಡಾಕ್ಟರ್ ವಿಠಲ್ ವಗ್ಗನ್ ಹಾಗೂ ಅವರ ಶಿಕ್ಷಕ ಬಳಗದ ಈ ಕಾರ್ಯ ನಿಜಕ್ಕೂ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಮಾದರಿಯಾಗಿದೆ. ಬ್ಯೂರೋ ರಿಪೋರ್ಟ್, ಚಂದ್ರಶೇಖರ್, ಕಲಬುರಗಿ. ಶರಣರ ಮಹಿಮಾ ತಿಳಿಯ ದಂಡ, ಶರಣರ ಮಹಿಮಾ ತಿಳಿಯ ದಂಡ, ತಿಳಿಯ ದಂಡ, ತಿಳಿಯ ದಂಡ. ಜಾತಿ ಭೇದವಿಲ್ಲ, ಸೂತಕ ಬೇಕಿಲ್ಲ, ಜಾತಿಗೆ ಕೊಡವೇ ಇಲ್ಲವಯ್ಯ ಕೂಡಲು ಸಂಗಮ ದೇವ.